ಯುದ್ಧದ ಕಾರ್ಮೋಡ ಕವಿತಿರುವಾಗಲೇ ಇದೀಗ ಯುದ್ಧಕ್ಕಾಗಿ ಮತ್ತೊಂದು ಹೆಜ್ಜೆಯನ್ನ ಡಿಆರ್ಡಿಒ ಮುಂದಿಟ್ಟಿದೆ. ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಭಾರತ ಸಜ್ಜು ಆಗ್ತಾ ಇದೆ. ಇದರ ನಡುವೆ ಡಿಆರ್ಡಿಒದಿಂದ ಮತ್ತೊಂದು ಪ್ರಯೋಗ, ಏನದು ನೋಡೋಣ. ಇದೀಗ ರಹಸ್ಯ ಹಡಗು ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನ ಎದುರಿಸೋಕೆ ಇದು ಸಹಕಾರಿಯಾಗುತ್ತೆ. ಭಾರತೀಯ ನೌಕಾಪಡೆಗೆ ಸೇರಲು MIGM ಸಿದ್ಧವಾಗಿದೆ. ಏನಕ್ಕೆ ಸಹಾಯ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ DRDO ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಮುಂದಿಡ್ತಾ ಇದೆ ಯುದ್ಧಕ್ಕೆ ಅಂತ, ಸಹಾಯ ಆಗೋ ರೀತಿಯಲ್ಲಿ. ಅದು ಹೇಗೆ ಅಂದ್ರೆ ಗಮನಿಸ್ತಾ ಇದ್ದೀವಿ. ಗುಂಡಿನ ದಾಳಿ ಪ್ರಯೋಗದ ರಹಸ್ಯ ಹಡಗು ಜಲಾಂತರ್ಗಾಮಿ ನೌಕೆಗಳನ್ನ ಎದುರಿಸೋಕೆ ಇದು ಸಹಕಾರಿಯಾಗುತ್ತೆ. ಭಾರತೀಯ ನೌಕಾಪಡೆಗೆ ಸೇರಲು ಈಗ MIGM ಕೂಡ ಸಿದ್ಧತೆಯನ್ನ ನಡೆಸಿದೆ, ಅಂದ್ರೆ ರೆಡಿಯಾಗಿ ನಿಂತಿದೆ. ಇದು ರಹಸ್ಯ ಹಡಗು ತಾಣ ಜಲಾಂತರ್ಗಾಮಿ ನೌಕೆಗಳನ್ನ ಎದುರಿಸೋಕೆ ಇದು ಸಹಕಾರಿಯಾಗತ್ತಂತೆ. ಸೊ ಈಗ ಎಲ್ಲಾ ರೀತಿಯಲ್ಲೂ ಸಜ್ಜಾಗ್ತಾ ಇದ್ದಾರೆ ನೋಡಿ. ಇದು ಆಗಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. 1971ರಿಂದ ಇಲ್ಲಿ ತನಕ ಅಂತ ಗಮನಿಸಿದಾಗ ಟೆಕ್ನಿಕಲಿ ಎಷ್ಟು ಇಂಪ್ರೂವ್ ಆಗಿದೆ ದೇಶ ಮತ್ತು ಪ್ರಪಂಚ ಅಲ್ವಾ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಸಜ್ಜಾಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಮಲ್ಟಿ ಇನ್ಫ್ಲೂಯೆನ್ಸ್ ಗ್ರೌಂಡ್ ಮೈನ್ ನಿಂದ ಗುಂಡಿನ ದಾಳಿ ಪ್ರಯೋಗ ಆದ್ರೂ ಕೂಡ ಹೇಗೆ ಸೇವ್ ಆಗೋದು, ರಹಸ್ಯ ಹಡಗು ಮತ್ತು ಜಲಾಂತರ್ಗಾಮಿಗಳನ್ನ ಎದುರಿಸೋಕೆ ಇದು ಸಹಕಾರಿಯಾಗತ್ತೆ. ಹಾಗಾಗಿ DRDO ಮತ್ತೊಂದು ಹೆಜ್ಜೆಯನ್ನ ಮುಂದಿಡ್ತಾ ಇದೆ.